ತರದ ಹಿರಿಯ ವಕೀಲರು ಬಹಳಷ್ಟು ಯುವ ವಕೀಲರು ಬಂದರೆ ಸುಂದರ ಎದ್ದು ಕಾಣಿಸ್ತದೆ. ಹೇಳಿ ಸರ್ ವಿಶೇಷ. ಜೈ ಶ್ರೀರಾಮ್. ಕಳೆದ 40 ವರ್ಷಗಳಿಂದ ಇಡೀ ಬೆಂಗಳೂರಲ್ಲಿ ಎಲ್ಲಾ ಕೋರ್ಟ್ಗಳಲ್ಲಿ, ವಿಶೇಷವಾಗಿ ಸಿವಿಲ್ ನ್ಯಾಯಾಲಯ, ಮ್ಯಾಜಿಸ್ಟ್ರೇಟ್ ಆಗಿರ್ಬೋದು, ನೇಹಾಲ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಈ ಶ್ರೀರಾಮನವಮಿ ಬಂದಾಗ ಬಹಳ ಸಂಭ್ರಮದಿಂದ ಬಹಳ ಭಕ್ತಿ ಪರವಶರಾಗಿ ಕಾರ್ಯಕ್ರಮ ನೆರವೇರಿಸ್ಕೊಂಡು ಬಂದಿದ್ದಾರೆ. ಸುಮಾರು 40 ವರ್ಷಗಳಿಂದ ಎಲ್ಲ ವಕೀಲ ಬಂಧುಗಳು ಈ ಕಾರ್ಯಕ್ರಮ ನೆರವೇರಿಸ್ಕೊಂಡು ಬಂದಿದ್ದಾರೆ. ಜೊತೆಯಲ್ಲಿ ಇವತ್ತು ಭಕ್ತಿ ಹಾಡುಗಳು ಕೂಡ ಜೊತೆಯಲ್ಲಿ ಹಾಡಿದ್ದಾರೆ, ಬಹಳ ಚೆನ್ನಾಗಿ ಹಾಡಿದ್ದಾರೆ. ಅವರೆಲ್ಲ ಗದಗಿಂದ, ಗಂಗಾವತಿಯಿಂದ ಬಂದು ಹಾಡಿದ್ದಾರೆ. ಜೊತೆಯಲ್ಲಿ ನಾವು ಪ್ರಸಾದ ಕೂಡ ವಿನಿಮಯ ಮಾಡ್ತೀವಿ. ಸಾವಿರಾರು ಜನ, ಸುಮಾರು ಒಂದು 4000 ಜನ ಇವತ್ತು ಪ್ರಸಾದವನ್ನು ಸ್ವೀಕರಿಸಿ ಬಹಳ ಭಕ್ತಿ ಪರವಶರಾಗಿದ್ದಾರೆ. ಅವರಿಗೆ ದೇವರ ಆಯುಷ್ ಆರೋಗ್ಯ ಭಾಗ್ಯವನ್ನು ಕಾಪಾಡಲಿ ಅಂತ ನಾನು ಹಾರೈಸ್ತೇನೆ. ಬಹಳ ನಾವು ಹಿರಿಯರು ಹಿಂದೂ ಗೊತ್ತಿಲ್ಲ ಉತ್ತರದಲ್ಲೇ ಇರ್ತೀರಾ. ಈ ಒಂದು ಕಾರ್ಯಕ್ರಮ ಸಂತೋಷ ಸರ್. ಖಂಡಿತ ಇದೇನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸಿಗೆ ಒಂದು ಉಲ್ಲಾಸ ಕೊಡುತ್ತೆ. ಅದಕ್ಕಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ನಾವು ಕಾಪಾಡಬೇಕಾಗುತ್ತೆ. ನಮ್ದು ಏನೋ ಇರ್ಬೇಕು, ಪ್ರತಿ ದಿವಸ ನಮ್ಮ ಕಾರ್ಯಕ್ರಮಗಳು, ನಮ್ಮ ಪ್ರವೃತ್ತಿಗಳು ಎಲ್ಲ ಇದ್ದು ಕೂಡ ಜೊತೆಯಲ್ಲಿ ಇಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಿರ್ವಹಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಒಂದು ಸಂಭ್ರಮದ ಆಚರಣೆ ಆಗುತ್ತೆ. ಆದ್ರಿಂದ ನಾವು ಪ್ರತಿ ವರ್ಷ ಕೂಡ ಇದೊಂದು ಹಬ್ಬ ಅಲ್ಲ, ಗಣೇಶ ಹಬ್ಬ ಆಗಿರ್ಲಿ, ನಮ್ಮ ಶ್ರೀರಾಮನವಮಿ ಆಗಿರ್ಲಿ, ಪ್ರತಿಯೊಂದು ಹಬ್ಬ ಕೂಡ ಬಹಳ ಸಂಭ್ರಮದಿಂದ ಆಚರಿಸ್ತೀವಿ ನಾವು. ಸರ್, ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಷಯ ಕೇಳಬೇಕು, ನಾವು ಹಿರಿಯ ವಕೀಲರು ಕೇಳೋದು ತಪ್ಪಿಲ್ಲ ಅನ್ಸುತ್ತೆ ಸರ್. ಯಾವುದೇ ಒಂದು ಕೇಸ್ ತಗೊಂಡ್ರು ಪ್ರತಿಯೊಂದು ಕೇಸ್ ಪ್ರಾಮುಖ್ಯತೆ ಇರುತ್ತೆ. ಬಟ್ ನೀವು ಕ್ಲೈಂಟ್ಸ್ಗೆ ಒಳ್ಳೇದು ಮಾಡ್ತಾರೆ, ಒಳ್ಳೆ ರಿಸಲ್ಟ್ ಕೊಡ್ತೀರಾ. ತುಂಬಾ ಡ್ಯೂರೇಷನ್ ಸರ್, ತುಂಬಾ ವರ್ಷಗಳಾದ್ಮೇಲೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸ್ವಲ್ಪ ಬೇಗ ಅದು ಕಂಪ್ಲೀಟ್ ಆಗೋ ತರ ಏನಾದ್ರು. ಸತ್ಯಮೇವ ಜಯತೆ ಅಂತ ನಾವು ಹೇಳ್ಕೊಂತೀವಲ್ಲ, ಇದ್ರ ದೇವರ ಅನುಗ್ರಹ ಕೂಡ ಇರ್ಬೇಕು ಇದಕ್ಕೆಲ್ಲ. ಯಾಕಂತ ಹೇಳಿದ್ರೆ ಒಂದು ವಿಶೇಷವಾಗಿ ಯಾವುದೇ ಒಂದು ಕೇಸ್ ಆದ್ರೂ ಕೂಡ ಪಾಪ ಅದ್ರಿಗೆ ಸಾವಿರಾರು ಜನ ಬರ್ತಾರೆ ಇಲ್ಲಿ ಕೋರ್ಟ್ಗೆ, ಏನು ನ್ಯಾಯ ಸಿಗುತ್ತೆ ಅಂತ ಬರ್ತಾರೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಈ ವ್ಯವಸ್ಥೆ ಆಗಿದೆ. ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ವಿವಾದಗಳು ಜಾಸ್ತಿ ಇರುತ್ತೆ. ಜಡ್ಜಿಗಳು ಈಗ ಮೊದಲು ಏನು ಒಂದು 10 ವರ್ಷ ಜಡ್ಜಿಗಳು ಹೆಂಗಿದ್ದಾರೆ ಹಾಗೆ ಇದ್ದಾರೆ. ಇದನ್ನು ಜನಸಂಖ್ಯೆ ಜಾಸ್ತಿ ಆದಷ್ಟು ಜಡ್ಜಿಗಳು ಜಾಸ್ತಿ ಮಾಡ್ಬೇಕಾಗುತ್ತೆ. ಆದ್ರಿಂದ ನೀವು ಹೇಳ್ದಂಗೆ ಆದಷ್ಟು ಬೇಗ ತೀರ್ಪು ಕೊಟ್ಟಾಗ ಏನಾಗುತ್ತೆ, ಜನರಿಗೆ ನ್ಯಾಯ ಕೊಟ್ಟಂಗಾಗುತ್ತೆ. ಅದು ಖಂಡಿತ ನೀವು ಹೇಳಿದ್ರು. ಯಾಕಂತ ಹೇಳಿದ್ರೆ ಇವೆಲ್ಲ ನಾನು ಗೊತ್ತಿರೋ ಹಾಗೆ ಇದು ಕೋರ್ಟ್ಗೆ ಪ್ರತಿಯೊಬ್ಬರು ಬರಬಾರ್ದು. ನ್ಯಾಯಾಲಯದಲ್ಲಿ ತೀರ್ಪು ಸಿಗುತ್ತೆ ಅಂತ ಯಾವತ್ತೂ ಬಯಸಬಾರ್ದು. ದೊಡ್ಡವ್ರು ಕುಂತ್ಕೊಂಡ್ಬಿಟ್ಟು ಮೊದಲು ಹಿಂದಿನ ಕಾಲದಲ್ಲಿ ಏನ್ ಮಾಡ್ತೀರಂದ್ರೆ ಪಂಚಾಯತಿ ಮಾಡ್ತಿದ್ರು. ಪಂಚಾಯತಿಯಲ್ಲಿ 1 ದಿವಸ 2 ದಿವಸ ನ್ಯಾಯ ಸಿಗ್ತಿತ್ತು. ಈಗ ಹಾಗಲ್ಲ. ಒಂದು ಏನಾಗಿದೆ ಅಂದ್ರೆ ಒಂದು ಈಗೋ, ನಾನೇ ಪ್ರತಿಷ್ಠೆ ಬಂದಿದ್ದಲ್ಲ, ಹೀಗಾಗಿ ಏನಾಗುತ್ತೆ, ದೊಡ್ಡವರಿಗೆ ಗೌರವ ಇಲ್ಲ, ನ್ಯಾಯ ಧರ್ಮ ಬಗ್ಗೆ ಯಾರಿಗೂ ಗೌರವ ಇಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ನಾನು ಎಲ್ಲ ನೀರ್ ಮೇಲೆ ಅಂತ ಹೇಳ್ಬಿಟ್ಟು ಕೋರ್ಟ್ ಬರ್ತಾರೆ. ಇಲ್ಲಿಂದ ಮದುವೆ ಕೋರ್ಟ್ ಆದ್ಮೇಲೆ ಹೈಕೋರ್ಟ್ ಅಂತಾರೆ, ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಅಂತಾರೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಇವೆಲ್ಲ ಕೇಸ್ ತೀರ್ಪು ಕೊಡೋದಕ್ಕೆ. ಅದೇ ನಾನು ಹೇಳ್ದಲ್ಲ, ನಾನು ದೇವ್ರ ಮುಂದೆ ಕುಂತ್ಕೊಂಡು ಪ್ರತಿಯೊಬ್ರು ದೇವ್ರ ನೆನ್ಸ್ಕೊಂಡು ನ್ಯಾಯ ಧರ್ಮ ಇದೆ ಅಂತ ಹೇಳಿದಾಗ ಏನಾಗುತ್ತೆ ಅಂದ್ರೆ ದೊಡ್ಡವ್ರಿಗೆ ಗೌರವ ಕೊಟ್ಟವ್ರು ಇಲ್ಲಿ ಮತ್ತೆ ಕೇಳಿದಾಗ ಎಲ್ಲ ಪರಿಹಾರ ಆಗುತ್ತೆ. ಜೈ ಶ್ರೀರಾಮ್. ಯಾವ